ಸ್ಮಾರ್ಟ್ ಡಿಸೈನರ್ಸ್ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ನನ್ನ ಟೇಬಲ್ ಮೇಲೆ ಸ್ಕ್ರಂಚೀಸ್ ಇರೋದನ್ನ. ಯಾರಿಗೆ ತಾನೇ ಸ್ಕ್ರಂಚೀಸ್ ಅಂದ್ರೆ ಇಷ್ಟ ಇರಲ್ಲ ಹೇಳಿ. ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ಕ್ರಂಚೀಸ್ ಹೇಗ್ ಮಾಡೋದು, ಅದು ಈಸಿಯಾಗಿ ಮನೇಲೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಲೆಟ್ಸ್ ಗೋ. ಸ್ಕ್ರಂಚಿ ಮಾಡೋಕ್ಕೆ ಏನು ಬೇಕು ನೋಡೋಣ. ಫ್ಯಾಬ್ರಿಕ್, ಎಲಾಸ್ಟಿಕ್, ಥ್ರೆಡ್, ಟೇಪ್, ಪಿನ್, ಸಿಸರ್, ಟರ್ನಿಂಗ್ ನೀಡಲ್. ಈಗ ಹೇಗೆ ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಈಗ ನಾನು ಎಲ್ ಸೈಜ್ ಸ್ಕ್ರಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಲೆಂತ್ 19 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಲೆಂತ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಸೈಜ್ ಸ್ಕ್ರಂಚಿ ಮಾಡ್ತಾ ಇದ್ದೀರಾ ಆ ಸೈಜ್ ಮೇಲೆ ನೀವು ಸ್ಕ್ರಂಚಿನ ಮಾರ್ಕ್ ಮಾಡ್ಕೋಬೋದು. ಇವಾಗ ಅಲ್ಲಿಂದ ನಾನು ಫ್ಯಾಬ್ರಿಕ್ನ 4 ಫೋಲ್ಡ್ ಮಾಡ್ಕೋತಾ ಇದ್ದೀನಿ. 4 ಫೋಲ್ಡ್ ಮಾಡಿ 4 ಇಂಚ್ ವಿಡ್ತ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಟ್ರೇಟ್ ಲೈನಲ್ಲಿ 2 ಕಡೆ ಮಾರ್ಕ್ ಮಾಡ್ಕೊಳ್ಳಿ. ಮೆಷರ್ಮೆಂಟ್ ಅಕ್ಯುರೇಟ್ ಆಗಿರಬೇಕು. ಆಮೇಲೆ ಅದೇ ಲೈನ್ಗೆ ಸ್ಟ್ರೇಟಾಗಿ ಕಟ್ ಮಾಡಿ. ನೆಕ್ಸ್ಟ್ ಆ ಫ್ಯಾಬ್ರಿಕ್ನ ಉಲ್ಟಾ ಸೀದಾ ನೋಡ್ಕೊಳ್ಳಿ. ಉಲ್ಟಾ ಸೀದಾ ನೋಡ್ಕೊಂಡಾದ್ಮೇಲೆ ಉಲ್ಟಾ ಫ್ಯಾಬ್ರಿಕ್ ಮೇಲ್ ಬರೋ ಥರ ಫೋಲ್ಡ್ ಮಾಡಿ. ಉಲ್ಟಾ ಫ್ಯಾಬ್ರಿಕ್ ಮೇಲ್ ಬಂದಮೇಲೆ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸ್ಟಿಚ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನೀವು 1/4 ಇಂಚ್ ಗ್ಯಾಪ್ ಬಿಟ್ಕೊಂಡು ಸ್ಟಿಚ್ ಮಾಡಿ. ಯಾಕಂದರೆ ತುಂಬ ನೀವು ಎಡ್ಜ್ಗೆ ನೀವು ಸ್ಟಿಚ್ ಹಾಕೊಂಡ್ಬಿಟ್ರೆ ಸ್ಟಿಚಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಅದರಿಂದ 1/4 ಇಂಚ್ ಗ್ಯಾಪ್ ಬಿಟ್ಟು ಆ 1/4 ಇಂಚ್ಗೆ ನೀವು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಒಂದು ಸಲ ಸ್ಟಿಚ್ ಹಾಕ್ಕೊಂಡ್ಮೇಲೆ ಇನ್ನೂ ಒಂದು ಸಲ ಸ್ಟಿಚ್ ಮೇಲೇ ಸ್ಟಿಚ್ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಡಬಲ್ ಸ್ಟಿಚ್ ಹಾಕಿಲ್ಲ ಅಂದರೆ ನೀವೇನಾದರೂ ವಾಶ್ ಮಾಡಿದ್ರೆ ಆ ಸ್ಟಿಚ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. ಈಗ ಟರ್ನಿಂಗ್ ನೀಡಲ್ ತಗೊಳ್ಳಿ. ಟರ್ನಿಂಗ್ ನೀಡಲಿಂದ ಉಲ್ಟಾ ಇರೋ ಫ್ಯಾಬ್ರಿಕ್ನ ಸೀದಾ ಮಾಡ್ಕೋಬೇಕು. ನೋಡಿ ಹೀಗೆ ಕಾಣಿಸುತ್ತೆ. ಅದಾದಮೇಲೆ ಎಲಾಸ್ಟಿಕ್ನ ಎಡ್ಜ್ಗೆ ಒಂದು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡು ಎಲಾಸ್ಟಿಕ್ನ ಫ್ಯಾಬ್ರಿಕ್ ಒಳಗಡೆ ಸೇರಿಸ್ಬೇಕಾಗತ್ತೆ. ಯಾವ ರೀತಿ ಅಂದರೆ ನೀವು ಪ್ಯಾಂಟ್ಗೆಲ್ಲ ಹೇಗೆ ನೀವು ಲಾಡಿ ಹಾಕ್ತಿರೋ ಆ ಥರ ನೀವು ಎಲಾಸ್ಟಿಕ್ನ ಫ್ಯಾಬ್ರಿಕ್ ಒಳಗಡೆ ಸೇರಿಸ್ಬೇಕು. ಎಲಾಸ್ಟಿಕ್ ಎಂಡ್ ಪಾಯಿಂಟ್ನ ಗ್ರಿಪ್ಪಾಗಿ ಇಟ್ಕೋಬೇಕಾಗತ್ತೆ. ಗ್ರಿಪ್ಪಾಗಿ ಇಟ್ಕೊಂಡು ಒಂದು ಫುಲ್ ರೌಂಡ್ ಎಲಾಸ್ಟಿಕ್ ಬಂದ ಮೇಲೆ 2 ಸೈಡ್ ಎಲಾಸ್ಟಿಕ್ನ ಒಂದ್ರ ಮೇಲೆ ಒಂದಿಟ್ಟು ರಫ್ ಸ್ಟಿಚ್ ಹಾಕ್ಕೊಳ್ಳಿ. ರಫ್ ಸ್ಟಿಚ್ನ ನೀವು ಒಂದು 2 ಸಲ ಆದರೂ ರಫ್ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಎಲಾಸ್ಟಿಕ್ನ ಕ್ರಾಸ್ ಮಾಡಿ ಸ್ಟಿಚ್ ಹಾಕ್ಬಿಡಿ. ಯಾಕಂದರೆ ಕ್ರಾಸ್ ಸ್ಟಿಚ್ಚಲ್ಲಿ ಎಲಾಸ್ಟಿಕ್ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಸ್ಟಿಚ್ ಆದಮೇಲೆ ಫ್ಯಾಬ್ರಿಕ್ 2 ಎಂಡ್ಸ್ ಏನು ಓಪನ್ ಇರುತ್ತೆ ಅದನ್ನ ಫೋಲ್ಡ್ ಮಾಡಿ ಒಂದ್ರೊಳಗೊಂದು ಹಾಕಿ ನೀಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಫಿನಿಶಿಂಗ್ ನೀಟಾಗಿರಬೇಕು. ಯಾಕಂದರೆ ಔಟರ್ ಲೇಯರಲ್ಲಿ ಸ್ಟಿಚ್ ಕಾಣಿಸ್ತಾ ಇರುತ್ತೆ. ಅದರಿಂದ ನೀವು ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ತೀರೋ ಅಷ್ಟು ನೀಟಾಗಿ ಸ್ಕ್ರಂಚಿ ಕಾಣುತ್ತೆ. ನೋಡಿ ಹೀಗೆ ಸ್ಕ್ರಂಚಿ ರೆಡಿ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಸ್ಕ್ರಂಚಿನ ಹೇಗ್ ಮಾಡೋದು ಅಂತ ಇವಾಗ ನೋಡ್ಕೊಂಡ್ ಬಂದ್ರಲ್ಲ, ಇದೇ ರೀತಿ ನೀವು ಮನೇಲಿ ಏನಾದ್ರೂ ಟ್ರೈ ಮಾಡಿದ್ರೆ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾವು ಮಾಡೋ ವಿಡಿಯೋಸ್ ಎಲ್ಲ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.